ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಸ್ವಾದ ರುಚಿ ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ. ಈಗ ನಾನು ತೋರಿಸ್ತಾ ಇರೋವಂಥ ತರಕಾರಿ ಸೀಮೆ ಬದನೆಕಾಯಿ. ಸೀಮೆ ಬದನೆಕಾಯಿ ಎಲ್ರಿಗೂ ಪರಿಚಯ ಇರೋವಂಥ ತರಕಾರಿನೇ. ನಾನು ಇದರಿಂದ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಅದೇನಂದ್ರೆ ಈ ಸಿಪ್ಪೆಯಿಂದ ನಾನು ಒಂದು ಚಟ್ನಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ ಸೀಮೆ ಬದನೆಕಾಯಿನೆಲ್ಲ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ನಾವು ಇದ್ರ ಸಿಪ್ಪೆನೆಲ್ಲ ತೆಗೆದು ಸಪ್ರೇಟ್ ಆಗಿ ಇಟ್ಕೋಬೇಕಾಗುತ್ತೆ. ಆ ಸಿಪ್ಪೆನೆಲ್ಲ ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕು. ನಾನು ಯಾವ ರೀತಿ ಹೆಚ್ಕೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಹಾಗೂ ಅದ್ರ ತಿರುಳನ್ನು ಸಹ ನಾನು ಸಣ್ಣಕ್ಕೆ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಈ ಥರ ನಾನು ಸಣ್ಣ ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿರ್ತೀನಿ. ಇದನ್ನ ಪಲ್ಯಕ್ಕಾದರೂ ಉಪಯೋಗಿಸ್ಕೋಬೋದು, ಅಥವಾ ಬೇಳೆ ಜೊತೆ ಹಾಕ್ಬಿಟ್ಟು ತವ್ವೆ ಅಂತನಾದರೂ ಮಾಡ್ಬೋದು, ಇಲ್ಲಾಂದರೆ ಸಾಗುಗಾದರೂ ಉಪಯೋಗಿಸ್ಕೋಬೋದು. ನಾನು ಒಂದ್ಸತಿ ಸೀಮೆ ಬದನೆಕಾಯಿ ತಂದರೆ ಎಲ್ಲ ಸಿಪ್ಪೆನೂ ತೆಗೆದು ಈ ಥರ ಇದನ್ನು ಕಟ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಯಾವಾಗ ಬೇಕೋ ಅವಾಗ ಉಪಯೋಗಿಸ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ನೋಡಿ, ಈ ಥರ ನಾನು ಸಣ್ಣ ಸಣ್ಣದಾಗಿ ಸಿಪ್ಪೆಗಳನ್ನೆಲ್ಲ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇದ್ರ ಸಂದಿಲಿ ಏನನ್ನ ಧೂಳಿರ್ಬೋದು ಅಥವಾ ಮಣ್ಣು ಏನನ್ನ ಸೇರ್ಕೊಂಡಿರುತ್ತೆ ಅಂತ ಅಂದ್ಬಿಟ್ಟು ನಾನು ಸಣ್ಣಗೆ ಹೆಚ್ಚಿ ಪುನಃ ತೊಳ್ಕೊಳ್ತಾ ಇದ್ದೀನಿ. ಈ ಥರ ನೀರಲ್ಲಿ ಹಾಕಿ ಒಂದು 2 ನಿಮಿಷ ಬಿಟ್ಬಿಟ್ಟು ಉಪ್ಪಿನ ನೀರಲ್ಲಿ ಹಾಕಿಟ್ಟಿದ್ದೀನಿ. 2 ನಿಮಿಷ ಬಿಟ್ಟು ಇದನ್ನ ನಾನು ಶೋಧಿಸ್ಕೊಂತೀನಿ. ಇವಾಗ ಈ ಥರ ಶೋಧಿಸಿ ಇಟ್ಕೊಂಡಿದ್ದೀನಿ. ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಮತ್ತೆ ಈ ಚಟ್ನಿಗೆ ಏನೇನು ಸಾಮಾನು ಬೇಕು ಅನ್ನೋದನ್ನ ತೋರಿಸ್ತೀನಿ ನೋಡಿ. ಸ್ವಲ್ಪ ಕಡಲೆಬೇಳೆ, ಒಣಗಿದ ಕೊಬ್ಬರಿ, ಹುಣಸೆ ಹಣ್ಣು, ಇದು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಖಾರ ಬೇಕು ನಮ್ಮ ಮನೇಲಿ, ಹಾಗಾಗಿ ಗುಂಟೂರು ಮೆಣಸಿನ್ಕಾಯಿ, ಸ್ವಲ್ಪ ಬೆಲ್ಲ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ಒಂದು ಬಾಣಲೆ ಇಟ್ಕೊಂಡು ನಾನು ಗ್ಯಾಸ್ ಹಚ್ಕೊತಾ ಇದ್ದೀನಿ. ಇದಕ್ಕೆ ಒಂದು 2 ಚಮಚ ಎಣ್ಣೆ ಹಾಕಿದ್ರೆ ಸಾಕು. ಎಣ್ಣೆ ಕಾದ್ಮೇಲೆ ಕಡಲೆಬೇಳೆ ತಗೊಂಡಿರ್ತೀವಲ್ಲ ಅದನ್ನ ಈ ಎಣ್ಣೆಯಲ್ಲಿ ಹುರ್ಕೋಬೇಕು. ಸ್ವಲ್ಪ ಬ್ರೌನಿಶ್ ಬಂದಮೇಲೆ ನಾವು ತಗೊಂಡಿರೋಂಥ ಮೆಣಸಿನ್ಕಾಯಿನ ಇದ್ರೊಳಗೆ ಹಾಕೋಬೇಕು. ಇದು ನೋಡಿ ಬ್ರೌನ್ ಆಗಿದೆ. ಈಗ ಮೆಣಸಿನ್ಕಾಯಿ ಹಾಕ್ತೀನಿ. ಜೊತೆಗೆ ನಾನು ಒಂದು ಗೋಲಿಗಿಂತ ಸ್ವಲ್ಪ ದಪ್ಪದ ಹುಣಸೆ ಹಣ್ಣು ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ತೊಳೆದ್ಬಿಟ್ಟು ಹಾಕ್ತೀನಿ. ಇದರಲ್ಲಿ ಮಣ್ಣು ಅಥವಾ ಧೂಳು ಏನೇನ ಇತ್ತು ಅಂತಂದ್ರೆ ಚಟ್ನಿ ತಿನ್ನೋವಾಗ ನಮಗೆ ಸರಿ ಹೋಗಲ್ಲ, ಹಾಗಾಗಿ ಇದನ್ನ ತೊಳೆದು ಹಾಕ್ತೀನಿ. ಕರಿಬೇವಿನ ಸೊಪ್ಪು, ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಈಗ ನಾವು ಹೆಚ್ಚಿಟ್ಕೊಂಡಿರೋ ಅಂಥ ಸಿಪ್ಪೆನೆಲ್ಲ ಇದರೊಳಗೆ ಬಾಡಿಸ್ಕೋಬೇಕು ಚೆನ್ನಾಗಿ. ಒಂದು 2 ರಿಂದ 3 ನಿಮಿಷ ನಾವು ಹುರ್ಕೋಬೇಕಾಗುತ್ತೆ. ಆ ಹಸಿ ವಾಸನೆ ಎಲ್ಲ ಹೋಗಬೇಕು. ನೋಡಿ, ಎಲ್ಲ ಸಿಪ್ಪೆ ಎಲ್ಲ ಸ್ವಲ್ಪ ಬಣ್ಣ ಬದಲಾಗಿದೆ. ನೀವು ಗುಂಟೂರು ಮೆಣಸಿನ್ಕಾಯಿ ಬದಲು ಬ್ಯಾಡಗಿ ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು, ಅಥವಾ ಹಸಿ ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು. ಇದಕ್ಕೆ ನಾನೇನು ಮಾಡ್ತೀನಿ, ಈಗ ಹೆಚ್ಚಿಟ್ಕೊಂಡಿರೋ ಅಂಥ ಒಣ ಕೊಬ್ಬರಿ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಹಸಿ ತೆಂಗಿನಕಾಯಿ ಆದರೂ ಹಾಕ್ಕೋಬೋದು, ಪರವಾಗಿಲ್ಲ. ಇದನ್ನು ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಸ್ಟವ್ನ ಆರಿಸ್ಕೊಬಿಡ್ಬೇಕು ಫ್ರೆಂಡ್ಸ್. ಇದು ಫುಲ್ಲು ಆರಿದ ಮೇಲೇ ನಾವು ಗ್ರೈಂಡ್ರಿಗೆ ಹಾಕಿ ನೈಸಿಗೆ ರುಬ್ಕೋಬೇಕಾಗುತ್ತೆ. ನಿಮಗೆ ಎಷ್ಟು ರುಚಿಗೆ ಅನುಸಾರವಾಗಿ ಉಪ್ಪು ಬೇಕೋ ಅದನ್ನು ಹಾಕ್ಕೋಬೇಕು. ಈಗ ಇದು ಪೂರ್ತಿ ಆರಿ ತಣ್ಣಗಾಗಿದೆ. ಇದಕ್ಕೆ ನಮಗೆ ರುಚಿ ಅನುಸಾರವಾಗಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಬೆರೆಸೋಣ.
ನಾನು ಇದನ್ನು ಸ್ವಲ್ಪ ನೀರು ಬೆರೆಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಆಗಿದೆ. ಇವಾಗ ನಾನು ಸ್ವಲ್ಪ ನೀರು ಬೆರೆಸ್ಕೊಂಡು ಈ ಥರ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಗಟ್ಟಿಗೆ ಬೇಕು ಅಂತಂದರೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನೀವು ನೈಸಿಗೆ ರುಬ್ಕೋಬೋದು. ಇದನ್ನೆಲ್ಲ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನಿಮಗೆ ಇದಕ್ಕೆ ಬೆಳ್ಳುಳ್ಳಿ ಬೇಕು ಅಂತಂದರೆ ಬೆರೆಸ್ಕೋಬೋದು. ನೀವು ಯಾವಾಗ ಸಿಪ್ಪೆನ ಹುರ್ಕೊಳ್ತಿರೋ ಎಣ್ಣೆಗೆ ಹಾಕಿ ಆವಾಗಲೇ ನೀವು ಎಷ್ಟು ಬೇಕೋ ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿನಾದರೂ ಹಾಕ್ಕೋಬೋದು ಅಥವಾ ಈರುಳ್ಳಿನಾದರೂ ಹಾಕ್ಕೋಬೋದು. ಆದರೆ ಹುರ್ಕೋಬೇಕಾಗುತ್ತೆ. ಅದನ್ನೆಲ್ಲ ನೀವು ಹುರ್ಕೊಂಡು ನಾನು ತೋರಿಸಿರೋ ಥರ ನೀರು ಹಾಕಿ ಸ್ವಲ್ಪ ನುಣ್ಣಗೆ ಮತ್ತು ಗಟ್ಟಿಯಾಗಿ ರುಬ್ಕೋಬೇಕು. ಇವಾಗ ಇದು ಚಟ್ನಿ ರೆಡಿ ಇದೆ. ಈಗ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಸೀಮೆ ಬದನೆಕಾಯಿ ಸಿಪ್ಪೆ ಚಟ್ನಿ ರೆಡಿ ಆಗುತ್ತೆ. ಒಗ್ಗರಣೆಗೆ ನಾನು 2 ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಇದಕ್ಕೆ ನಾನು ಸ್ವಲ್ಪ ಅರಿಶಿಣದ ಪುಡಿ, ಒಂದೆರಡು ಕರಿಬೇವಿನ ಸೊಪ್ಪಿನ ಎಸಳು ಹಾಕ್ತೀನಿ. ಇದಕ್ಕೆ ನೀವು ಮೇಲಿಂದ ಈ ಥರ ಒಗ್ಗರಣೆ ಕೊಟ್ಟರೆ ನಮ್ಮದು ಸೀಮೆ ಬದನೆಕಾಯಿ ಸಿಪ್ಪೆ ಚಟ್ನಿ ರೆಡಿ. ವೀಕ್ಷಕರೇ, ಸಿಪ್ಪೆನಲ್ಲಿ ಹೆಚ್ಚಿನ ನಾರಾಂಶ ಇರುತ್ತೆ ಹಾಗೂ ನಮಗೆ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮ್ಗೆ ಇದೇ ಥರ ಯಾವ್ಯಾವ ತರಕಾರಿಯಿಂದ ಸಿಪ್ಪೆನ ಉಪಯೋಗಿಸ್ಕೋಬೋದು ಅದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಚಟ್ನಿ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಹಾಗೆ ನೀವು ಇದನ್ನು ಚಪಾತಿಗಾದರೂ ಹಾಕ್ಕೊಳ್ಳಿ, ಇಲ್ಲ ಅನ್ನಕ್ಕಾದರೂ ಕಲ್ಸ್ಕೊಂಡು ತಿನ್ಬೋದು. ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಬೇಕಾದರೆ 2 ದಿನ ಇಟ್ಕೊಂಡು ನೀವು ತಿನ್ಬೋದು. ತುಂಬ ಸೂಪರಾಗಿರುತ್ತೆ ಇದು ಟೇಸ್ಟು. ನೀವು ಯಾರಿಗಾದರೂ ಚಟ್ನಿ ಬಡಿಸ್ಬಿಟ್ಟು ಇದು ಯಾವುದ್ರ ಚಟ್ನಿ ಅಂತ ಕೇಳಿ, ಖಂಡಿತ ಯಾರಿಗೂ ಗೊತ್ತಾಗಲ್ಲ ಇದು ಸೀಮೆ ಬದನೆಕಾಯಿ ಸಿಪ್ಪೆ ಚಟ್ನಿ ಅಂತ. ಅಷ್ಟು ರುಚಿಯಾಗಿರುತ್ತೆ. ಹಾಗಾಗಿ ನೀವು ಎಲ್ಲ ಮನೆಯಲ್ಲಿ ಟ್ರೈ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.